ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಉತ್ತಮ್ ಪ್ರಾಪರ್ಟೀಸ್. ಸ್ನೇಹಿತರೆ, ನಾನಿವತ್ತೊಂದು ಜಮೀನ್ ಹತ್ರ ಬಂದಿದ್ದೀನಿ. ಈ ಜಮೀನು ಬಂದು 6 ಎಕರೆ ಇರುವಂಥ ಒಂದು ಖಾಲಿ ಜಮೀನು. ನೀವು ನಕಾಶೆ ರೋಡ್ ಮುಖಾಂತರ ಈ ಜಮೀನಿಗೆ ಬರಬೇಕಾಗುತ್ತೆ. ಈ ನಕಾಶೆ ರೋಡು ವಿಲೇಜಿಂದ ಟೋಟಲ್ ಆಗಿ 2 ಕಿಲೋಮೀಟರ್ ಆಗುತ್ತೆ. ಈ 2 ಕಿಲೋಮೀಟ್ರು ನೀವು ಮಣ್ಣಿನ ರೋಡು ಮುಖಾಂತರ ಬರಬೇಕು. ಈ ಮಣ್ಣಿನ ರೋಡ್ ಬಂದು ನಕಾಶೆ ರೋಡು. ಇದು ಮೆಟ್ಲಿಂಗ್ ರೋಡು ಸ್ನೇಹಿತರೆ. ನಿಮಗೆ 20 ಅಡಿ ಅಗಲ ಇರುವಂಥ ಒಂದು ನಕಾಶೆ ರೋಡು. ದಾರಿ ತುಂಬ ಚೆನ್ನಾಗಿದೆ. ನೀವು ಆರಾಮಾಗಿ ಜಮೀನಿಗೆ ಕಾರ್ ಮುಖಾಂತರ ಆದರೂ ಬರ್ಬೋದು, ಬೈಕ್ ಮುಖಾಂತರ. ಟ್ರಾನ್ಸ್ಪೋರ್ಟ್ಗೆ ಈ ದಾರಿ ತುಂಬ ಚೆನ್ನಾಗಿದೆ. ಹಾಗೆ ಈ ಜಮೀನು ಬಂದು ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಡಿಸ್ಟಿಕ್ಕು, ಕಸ್ಬಾ ಹೋಬಳಿಗೆ ಸೇರಿರುವಂಥ ಒಂದು ಖಾಲಿ ಜಮೀನು. ಇದು ಚಳ್ಳಕೆರೆಯಿಂದ 20 ಕಿಲೋಮೀಟರ್ ಆಗುತ್ತೆ. ಹಾಗೆ ಚಿತ್ರದುರ್ಗದಿಂದ 50 ಕಿಲೋಮೀಟರ್ ಆಗುತ್ತೆ. ಬೆಂಗಳೂರಿಂದ ಈ ಜಮೀನಿಗೆ ಟೋಟಲ್ ಆಗಿ 220 ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ. ಬನ್ನಿ, ಈ ಜಮೀನು ಹೇಗಿದೆ ಅಂತ ನಾವು ಮೊದಲನೇದಾಗಿ ನೋಡೋಣ. ನೀವು ಈ ಜಮೀನು ನೋಡಬೇಕಂದ್ರೆ ನೀವು ಚಳ್ಳಕೆರೆಯಿಂದ ಕಲ್ಯಾಣದುರ್ಗ ಹೋಗೋ ಒಂದು ಮಾರ್ಗದಲ್ಲಿ ಬಂದರೆ ಈ ಜಮೀನು ನಿಮಗೆ ಸಿಗತ್ತೆ. ನೋಡಿ, ಈ ಜಮೀನು ಕಾಣಿಸ್ತಾ ಇದೆಯಲ್ಲ, ಇದು ಟೋಟಲ್ ಆಗಿ 6 ಎಕರೆ ಇರುವಂಥ ಒಂದು ಖಾಲಿ ಜಮೀನು. ಇದು ಪ್ಯೂರ್ ರೆಡ್ ಸಾಯಿಲ್ ಇರುತ್ತೆ ಸ್ನೇಹಿತರೆ. ನಿಮಗೆ ಕಾಣಿಸ್ತಾ ಇದೆ ನೋಡಿ, ರೀಸೆಂಟಾಗಿ ಶೇಂಗಾ ಮಳೆಗಾಲಕ್ಕೆ ಬಿತ್ತನೆ ಮಾಡಿದ್ದಾರೆ. ಸ್ವಲ್ಪ ಬಲಗಡೆ ಜಾಗ ಸ್ವಲ್ಪ ಖಾಲಿ ಇದೆ. ಇವರು ರೀಸೆಂಟಾಗಿ ಅದ್ಬಸ್ತು ಮಾಡಿರೋದ್ರಿಂದ ಈ ಶೇಂಗಾ ಹಾಕಿದ್ರಲ್ವ ಸ್ನೇಹಿತರೆ, ಇದರಲ್ಲಿ ಒಂದು 20ರಿಂದ 30 ಅಡಿಯಷ್ಟು ಜಮೀನು ಬಂದಿದೆ. ಇದಕ್ಕಿಂತ ಮುಂಚೆ ಇವರು ಅನುಭವದ ಪ್ರಕಾರ ಜಮೀನನ್ನು ಮಾಡಿಕೊಂಡು ಕೃಷಿ ಜೀವನ ನಡೆಸ್ತಾ ಇದ್ರು. ಈ ರೀಸೆಂಟಾಗಿ ಇವರು ಸರ್ವೆಗೆ ಬೋರ್ಡ್ ಫೀಸ್ ಕಟ್ಟಿ ದುರಸ್ತಿ ಮಾಡ್ಕೊಂಡಿದ್ದಾರೆ. ಈ ಶೇಂಗಾ ಹಾಕಿರೋ ಜಮೀನಲ್ಲಿ ಒಂದು 20ರಿಂದ 30 ಅಡಿಯಷ್ಟು ಜಾಗ ಇವ್ರಿಗೆ ಸಿಕ್ಕಿದೆ. ಹಾಗೆ ಎಡಗಡೆ ಬೇಸಾಯ ಮಾಡಿದರೆ, ಅವ್ರು ಸದ್ಯಕ್ಕೇನು ಬಿತ್ತನೆ ಮಾಡಿಲ್ಲ. ಅದು ಮತ್ತು ಇದು ಸೇರಿ ಅರೌಂಡ್ ನಿಮಗೆ ಜಮೀನ್ ಎಂಟ್ರೆನ್ಸಲ್ಲಿ ಒಂದು 120 ಅಡಿವರೆಗೂ ಅಗಲ ಸಿಗುತ್ತೆ ಸ್ನೇಹಿತರೆ. ಎಂಟ್ರೆನ್ಸ್ ಹತ್ರ ಕಂಪ್ಲೀಟಾಗಿ ನಕಾಶೆ ರೋಡ್ ಅಟ್ಯಾಚ್ ಆಗಿರುವಂಥ ಜಮೀನು. ಹಾಗೆ ಜಮೀನಿಂದ ಎಂಡಿಗೆ ಹೋಗ್ತಾ ಹೋಗ್ತಾ ನಿಮಗೆ 150ರಿಂದ 160 ಅಡಿಯಷ್ಟು ಒಂದು ಅಗಲ ಸಿಗುತ್ತೆ. ಇದು ಜಮೀನಿನ ಅಗಲ, ಉದ್ದ ಜಾಸ್ತಿ ಬರುತ್ತೆ, ಅಗಲ ಸ್ವಲ್ಪ ಕಡಿಮೆ ಬರುತ್ತೆ. ಎಂಟ್ರೆನ್ಸಲ್ಲಿ ಸ್ವಲ್ಪ ಅಗಲ ಬಂದು ಒಂದು 120ರಿಂದ 120 ಅಡಿವರೆಗೂ ಬರುತ್ತೆ. ಹೋಗ್ತಾ ಹೋಗ್ತಾ ಒಂದು 150ರಿಂದ 160 ಅಡಿವರೆಗೂ ಬರುತ್ತೆ ಸ್ನೇಹಿತರೆ. ಇದು ಕಂಪ್ಲೀಟಾಗಿ ರೆಡ್ ಸಾಯಿಲ್ ಇರುವಂಥ ಒಂದು ಜಮೀನು. ಎಂಟ್ರೆನ್ಸಲ್ಲಿ ಸ್ವಲ್ಪ ಮರಳು ಮಿಕ್ಸು ಜಾಸ್ತಿ ಬರುತ್ತೆ, ಒಂದು 1/4 ಎಕರೆಯಷ್ಟು. ಆಮೇಲೆ ನಿಮಗೆ ಕಂಪ್ಲೀಟಾಗಿ ರೆಡ್ ಸಾಯಿಲ್ ಸಿಗುತ್ತೆ ಸ್ನೇಹಿತರೆ. ಸದ್ಯಕ್ಕೆ ಈ ಜಮೀನು ರೀಸೆಂಟಾಗಿ ಸರ್ವೆ ಆಗಿ ಜಮೀನಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಹೊಂದಿರೋದ್ರಿಂದ ಈ ಬದಿನ ಕೆಡಿಸ್ಕೊಂಡು ಈ ಬೌಂಡ್ರಿ ಎಲ್ಲಿದೆಯೋ ಅಲ್ಲಿಗೆ ಹಾಕ್ಕೋಬೇಕಾಗುತ್ತೆ. ನೋಡಿರಿ, ಕಂಪ್ಲೀಟಾಗಿ ರೆಡ್ ಸಾಯಿಲ್ ಇದೆ. ಒಂದು 3-4 ಹತ್ರ ಈ ಥರ ಚಿಕ್ಕದಾಗಿರುವಂಥ ಕಲ್ಲುಗಳು ಬರುತ್ತೆ ಸ್ನೇಹಿತರೆ. ಅದನ್ನು ಕ್ಲೀನ್ ಮಾಡ್ಕೋಬೇಕು. ಇದೇನು ಅಷ್ಟಕ್ಕೊಂದು ಡೀಪಾಗೇನಿಲ್ಲ. ಇದು ಖಾಲಿ ಜಮೀನು. ನೀವು ಬೋರಿನ ವ್ಯವಸ್ಥೆನ ಮಾಡ್ಕೋಬೇಕಾಗುತ್ತೆ. ಈ ಜಮೀನಿನ ಅಕ್ಕಪಕ್ಕ ಸುಮಾರು ನೀರಾವರಿ ತೋಟಗಳಿದ್ದಾವೆ. ನಿಮಗೆ ಎಡಗಡೆ ಬಲಗಡೆ ಹಿಂದೆ ಎಲ್ಲ ಒಳ್ಳೆ ನೀರಾವರಿ ತೋಟ ಇರುವಂಥ ಜಮೀನು. ಇಲ್ಲಿ ಈ ಜಮೀನಿಗೆ ವೇದಾವತಿ ನದಿ ತುಂಬ ಹತ್ರನೇ ಇದೆ. ನೀರಿಗೆ ಏನು ಸಮಸ್ಯೆ ಇಲ್ಲ. ಬೋರ್ ಹಾಕ್ಸಿದ್ರೆ ನೀರು ಬೀಳುತ್ತೆ. LT ಲೈನು ಈ ಜಮೀನಿನ ಅಕ್ಕಪಕ್ಕದಲ್ಲೇ ಪಾಸ್ ಆಗಿದೆ. ನೀವು ಬೋರ್ ಹಾಕ್ಸ್ಕೊಂಡ್ರೆ LT ಲೈನ್ಗೇನು ಸಮಸ್ಯೆ ಇಲ್ಲ. ಇದು ಜನರಲ್ ಪ್ರಾಪರ್ಟಿ. ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ. ರೀಸೆಂಟಾಗಿ ಪೋರ್ಡ್ ಆಗಿದೆ. ಇನ್ನು ಈ ಜಮೀನಿನ ಬೆಲೆ ಬಂದು 1 ಎಕರೆಗೆ 11 ಲಕ್ಷ ಹೇಳ್ತಿದ್ದಾರೆ ಸ್ನೇಹಿತರೆ. ವ್ಯಾಪಾರಕ್ಕೆ ಕೂತ್ಕೊಂಡಾಗ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಅಂತ ಹೇಳಿದ್ದಾರೆ. ಡೈರೆಕ್ಟಾಗಿ ಓನರ್ ಹತ್ರ ಮಾತಾಡಿದಾಗ ನಮಗೆ ಎಕ್ಸಾಕ್ಟಾಗಿ ಅವರು ಎಷ್ಟಕ್ಕೆ ಬಿಡ್ತಾರೆ ಅನ್ನೋ ಒಂದು ವಿಚಾರ ನಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ನಮಗೆ ಹೇಳಿರೋದು 11 ಲಕ್ಷ, ಕೂತ್ಕೊಂಡ್ರೆ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಅಂತ ಹೇಳಿದ್ದಾರೆ. ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ಇದು ಇವತ್ತಿನ ವಿಡಿಯೋ ಸ್ನೇಹಿತರೆ. ಮತ್ತೊಂದು ವಿಡಿಯೋ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ಯಾರೆಲ್ಲ ಈ ವಿಡಿಯೋನ ಹೊಸದಾಗಿ ನೋಡ್ತಿದ್ದೀರಾ, ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.